न्यूज में स्वागत है आप सभी दर्शकों का। मैं हूं आपके साथ सानिया। आइए देखते हैं आज की ताजा खबर। ಬರುವ ಜನವರಿ 9ನೇ ತಾರೀಕಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ಥಳಿ ಒಂದು ಅನಾವರಣ ಕಾರ್ಯಕ್ರಮವನ್ನು ವಿಜಯಪುರ ನಗರನಾಗ ಹಮ್ಮಿಕೊಂಡಾರ. ಅದರ ಅಂಗವಾಗಿ ಸುಮಾರು 2500 ಕುಂಭಗಳನ್ನ ಪೂರ್ಣ ಕುಂಭ ಹೊತ್ತು ಮಹಿಳೆಯರು ಕುಂಭಮೇಳ ಮಾಡಿವಿ. ಮತ್ತು ಅದರೊಂದಿಗೆ ಇವತ್ತು ಚೆನ್ನಮ್ಮಳ ಜನ್ಮಸ್ಥಳ ಅಂತ ಜಂಬಗಿಯಿಂದ ಆ ಜಂಬಗಿ ದೇಶಮುಖ್ ಮನೆತನದವರು ಒಂದು ವೀರ ಜ್ಯೋತಿಯನ್ನು ತಂದು ಆ ಕುಂಭಮೇಳಕ್ಕೆ 9 ಗಂಟೆಗೆ ಬಂದು ಸಿದ್ದೇಶ್ವರ ಗುಡಿಗೆ ತಲುಪ್ತದೆ. ಅಲ್ಲಿ ಕುಂಭಮೇಳಕ್ಕೆ ಚಾಲನೆ ಕೊಡ್ತಾರೆ. ಏನು ಜ್ಯೋತಿ ಬಂದು ತಲುಪಿದ ತಕ್ಷಣ ಕುಂಭಮೇಳಕ್ಕೆ ಚಾಲನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಡ್ತಾರೆ. ಅದು ಮೆರವಣಿಗೆ ಗಾಂಧಿ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ ಹಾಯ್ದು ಚೆನ್ನಮ್ಮ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗುತ್ತೆ. ಅದರ ನಂತರ ವೇದಿಕೆ ಕಾರ್ಯಕ್ರಮ ದರ್ಬಾರ್ ಗ್ರೌಂಡ್ನಾಗ ಸ್ಟಾರ್ಟ್ ಆಗುತ್ತೆ. ಅದರ ಪೂರ್ವ ತಯಾರಿಯಾಗಿ ನಾವು ಇವತ್ತು ಎಲ್ಲರೂ ಕರೆದಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ನಮ್ಗೆ ಒಂದು ಸಹಾಯವನ್ನು ಮಾಡಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ರಿಗೆ ನಾನು ಎಲ್ಲ ಪಂಚಮಸಾಲಿ ಸಮಾಜದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ನಮಗೆ ಮೂರ್ತಿ ನಮ್ಗೆ ಬಸ್ ಸ್ಟ್ಯಾಂಡ್ ಮುಂದೆ ಕೂಡಿಸೋದು ವಿಚಾರ ಇರಲಿಲ್ಲ. ಮತ್ತು ನಮಗೆ ಜಾಗ ಕೊಟ್ಟವರು ಎಂ ಬಿ ಪಾಟೀಲ್ರು. ಅದನ್ನು ನಾವು ಅವ್ರಿಗೇನು ಒತ್ತಾಯವೂ ಮಾಡಿದ್ದಿಲ್ಲ. ಇವತ್ತು ಬಸ್ ಸ್ಟ್ಯಾಂಡಕ್ಕೂ ಕೂಡ ಮೂರ್ತಿ ಬಸ್ ಸ್ಟ್ಯಾಂಡ್ ಮುಂದೆ ಇಟ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೆಸರನ್ನ ಕೂಡ ನಮ್ಗೆ ಎಂ ಬಿ ಪಾಟೀಲ್ರ ಇದು ಮಾಡಿದರು. ಅದಕ್ಕೆ ನಾನು ಈ ಮೂಲಕ ಎಂ ಬಿ ಪಾಟೀಲ್ರಿಗೆ ಧನ್ಯವಾದನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಚೆನ್ನಮ್ಮನ ಬಲಗೈ ಬಂಟ ಅಂತ ಸಂಗೊಳ್ಳಿ ರಾಯಣ್ಣರು ಅಂಥ ಒಂದು ವಂಶಸ್ಥರು ಸಿದ್ದರಾಮಯ್ಯ ಸಾಹೇಬರು ಅವ್ರು ಬಂದು ಇವತ್ತು ಮೂರ್ತಿ ಅನಾವರಣ ಮಾಡೋದು ನಮ್ಗೆ ಒಂದು ಖುಷಿ ವಿಷಯ ಮತ್ತು ಹೆಮ್ಮೆ ವಿಷಯ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ರಾಮಲಿಂಗ ರೆಡ್ಡಿ ಸರು ಬರ್ತಾರೆ, ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಹೆಸರಿನ ಉದ್ಘಾಟನೆ ಮಾಡ್ತಾರೆ. ಮತ್ತು ಮಹಿಳೆಯ ಪ್ರತೀಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥಳ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಕುಂಭಮೇಳ ಉದ್ಘಾಟನೆ ಮಾಡ್ತಾರೆ. ಇವತ್ತು ವಿಜಯಪುರ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಸಂದೇಶವನ್ನು ನಾವು 9ನೇ ತಾರೀಕು ಕೊಡ್ತೀವಿ ಅಂತೇಳಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।